ಸರ್ ನಮಸ್ತೆ. ಬಜಾಜ್ ಆಟೋ ಯಾವಾಗ ತೊಗೊಂಡ್ರಿ ಸರ್? ನಾನು ತೊಗೊಂಡು 8 ತಿಂಗಳಾಯಿತು. 8 ತಿಂಗಳು ಆಟೋ ಎಲ್ಲ ಇಲ್ಲ, ಅದು ಮಾಮೂಲಿ ಅದು ಗ್ಯಾಸ್ ಆಟೋಗಳಿಗೆಲ್ಲ ಓಡಿಸಿದ್ರೆ ಇದು ನಮಗೆ ವರ್ತ್ ಅನಿಸುತ್ತೆ. ಯಾಕೆಂದರೆ 8 ತಿಂಗಳಿಂದ ಓಡಿಸ್ತಾ ಇದ್ದೀವಿ, ಇದುವರೆಗೂ ಏನು ತೊಂದರೆ ಇಲ್ಲ. ಮತ್ತು ಅದು ದುಡ್ದಿದ್ದೆಲ್ಲ ಹೆಚ್ಚು ಕಮ್ಮಿ 300-400 ರೂಪಾಯಿ ಅದಕ್ಕೆ ಗ್ಯಾಸ್ ಹಾಕ್ಸ್ಬೇಕು. ನಾವು ದುಡ್ದಿರೋದೇ 800-900 ರೂಪಾಯಿ ದಿನಕ್ಕೆ, ಅಮ್ಮಮ್ಮ ಅಂದರೆ 1000 ರೂಪಾಯಿ. ಅದರಲ್ಲೇ 300-400 ರೂಪಾಯಿ ಅದಕ್ಕೆ ಗ್ಯಾಸ್ ಹೋದರೆ ನಮಗೇನು ಉಳಿಯುತ್ತೆ, ನಮ್ಮ ಖರ್ಚೆಲ್ಲ ಬಿಟ್ಟು. ಸೊ ಹಂಗಾಗಿ ಐಡಿಯಾ ಮಾಡಿ ಇದು ತೊಗೊಂಡ್ವಿ. 8 ತಿಂಗಳಾಗಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ನಡೀತಾ ಇದೆ. ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಸರ್ ಡೈಲಿ? ಡೈಲಿ ನಮಗೆ 170-180 ಕಿಲೋಮೀಟ್ರ್ ಬೇಕು. ಬಟ್ ಇದು ಬರೋದು ಒಂದು ಚಾರ್ಜ್ಗೆ 120, ಮ್ಯಾಕ್ಸಿಮಮ್ 130-120 ಬರುತ್ತೆ. ಮತ್ತು 2 ಸಲ ಮತ್ತು ಮಧ್ಯಾಹ್ನ ಲಂಚ್ ಅವರಲ್ಲಿ ಒಂದು 2 ಅವರ್ ಚಾರ್ಜ್ ಹಾಕ್ಕೊಂಡ್ರೆ ಮತ್ತೆ ಡೈಲಿ ಪೂರ್ತಿ ಬರುತ್ತೆ. ಅದು ಫುಲ್ ಚಾರ್ಜ್ ಆಗ್ಬೇಕಂದ್ರೆ ಎಷ್ಟು ಅವರ್ ಬೇಕು ಸರ್? 4 ಅವರ್ ಬೇಕು. 4 ಅವರ್ ಬೇಕು. 4 ಅವರ್ ಮಾಡಿದ್ರೆ 120 ಕಿಲೋಮೀಟರ್ ಓಡುತ್ತೆ. 4 ಅವರ್ ಮಾಡಿದ್ರೆ 120 ಕಿಲೋಮೀಟ್ರ್ ಬರುತ್ತೆ. ಅದು ಶಾರ್ಟೇಜ್ ಬರುತ್ತೆ. ಒಬ್ಬ ಡ್ರೈವರ್ಗೆ ಬೆಳಿಗ್ಗೆ 7 ಗಂಟೆ 8 ಗಂಟೆಯಿಂದ ದುಡಿತೀನಿ ಅಂತಂದರೆ 10 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ ಅಂತಂದರೆ 170-180 ಕಿಲೋಮೀಟ್ರ್ ಬೇಕು ಪಕ್ಕ. ಸೊ ಹಂಗಾಗಿ 120 ಸಾಲೋದಿಲ್ಲ. ಮಧ್ಯಾಹ್ನ ಲಂಚ್ ಅವರಲ್ಲಿ ನಾವು ಮನೆಗೆ ಹೋಗ್ಬಿಟ್ಟು ಮತ್ತೆ 2 ಅವರ್ ಚಾರ್ಜ್ ಹಾಕ್ಕೊಳ್ತೀವಿ. ಏನು ಊಟ ಮಾಡ್ದಂಗೆ ಆಗುತ್ತೆ, ಮನೆ ಊಟ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಒಂದು 2 ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತು 2 ಗಂಟೆಯಿಂದ 4 ಗಂಟೆ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಬಂದರೆ ಮತ್ತೆ 10-11 ಗಂಟೆವರೆಗೂ ಓಡಿಸ್ಬೋದು. ಸೊ ಅದಕ್ಕೆ ಹೋಲಿಸಿದ್ರೆ ಗ್ಯಾಸ್ ಗಾಡಿಗೆ ಹೋಲಿಸಿದ್ರೆ ಪರವಾಗಿಲ್ಲ, ಇದು ಬೆಸ್ಟ್ ಅನಿಸುತ್ತೆ. ಗ್ಯಾಸ್ ಆಗಿದ್ರೆ ಎಷ್ಟು ಬೇಕಾಗೋದು? ಇದರಿಂದ ಎಷ್ಟು ಉಳಿತಾ ಇದೆ? ಇದರಿಂದ ಏನಿಲ್ಲ, ಇದು ಗ್ಯಾಸ್ಗಾದರೆ ನಾನು ಹೇಳ್ದಂಗೆ 300-400 ರೂಪಾಯಿ ಗ್ಯಾಸ್ ಡೈಲಿ ಗ್ಯಾಸ್ ಬೇಕು. ಅದಕ್ಕೆ ಆ ಲೆಕ್ಕ ತೊಗೊಂಡ್ರೆ 4-3-12 ತಿಂಗಳಿಗೆ 12,000 ರೂಪಾಯಿ ಹೋಗುತ್ತೆ ಅದಕ್ಕೆ. ಸೊ ಅದೇ ಲೆಕ್ಕ ತಗೊಂಡ್ರೆ ಇದಕ್ಕೆ ಏನಿಲ್ಲ ಅಂದರೆ 2,500-3,000 ಮ್ಯಾಕ್ಸಿಮಮ್ ಕರೆಂಟ್ ಚಾರ್ಜ್ ಬರೋದು ಇದಕ್ಕೆ. ಸೊ ಹಂಗಾಗಿ ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ತುಂಬ ಹೊರ್ತು ಒಂದು 10-15,000 ರೂಪಾಯಿ ಉಳಿಸ್ಬೋದು. ಇದು ತೊಗೊಂಡಿರೋದು ಲೋನ್ ಮೇಲೆ ತೊಗೊಂಡಿರೋದು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿರೋದು. ಆ್ಯಕ್ಚುಲಿ ಬಂದು ಇದು ಕ್ಯಾಶ್ಗೆ ಅಂದರೆ 3.5 ಲಕ್ಷ ರೂಪಾಯಿ ಆಗುತ್ತೆ. 3.5 ಲಕ್ಷ ರೂಪಾಯಿ ನಾವು ಸಾಮಾನ್ಯ ಆಟೋದವ್ರು ಯಾರು ಕ್ಯಾಶ್ ಕೊಟ್ಟು ತೊಗೊಳ್ಳೋ ಕೆಪಾಸಿಟಿ ಇರೋದಿಲ್ಲ, ಎಲ್ಲ ಲೋನ್ ಮೇಲೆ ತೊಗೊಳ್ಳೋದು. ಲೋನ್ ಮೇಲೆ ತೊಗೊಂಡಾಗ ಏನಂತಂದರೆ ಅದು ಇನ್ನೂ 1.25 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. ಅದೆಲ್ಲ ಸೇರಿ EMI ನಮಗೆ 9,500 ಬರುತ್ತೆ ತಿಂಗಳಿಗೆ. ಅದು 4 ವರ್ಷಕ್ಕೆ ಲೋನ್ ಇದೆ. ಅದು ನೀವು ಡೈಲಿ ಏನು ಪೆಟ್ರೋಲ್ ಗ್ಯಾಸ್ ದುಡ್ಡಲ್ಲಿ ಅದನ್ನು EMIಗೆ ಅಂತ ಮೀಸಲಿಡಬೇಕು ಅಷ್ಟೇ. ಅದನ್ನು ನಮ್ಮದಲ್ಲಪ್ಪ ಇದು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀವಿ ಅಂದ್ಬಿಟ್ಟು ಅದಕ್ಕೋಸ್ಕರ ಎತ್ತಿಟ್ರೆ ಒಂದು 3-4 ವರ್ಷದಲ್ಲಿ ಸ್ವಂತ ಗಾಡಿ ಆಗುತ್ತೆ. ಮೇಂಟೆನೆನ್ಸ್ ಏನಾದ್ರು ಬರುತ್ತೆ ಸರ್ ಇದಕ್ಕೆ? ಇಲ್ಲ ಸರ್, ಸದ್ಯಕ್ಕೆ ಏನು 0 ಮೇಂಟೆನೆನ್ಸ್ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರನೇ 0 ಮೇಂಟೆನೆನ್ಸ್ ಇದೆ. ಇದರಲ್ಲಿ ಯಾವುದೇ ಗ್ರೀಸಿಂಗ್ ಇಲ್ಲ, ಯಾವುದೇ ಆಯಿಲ್ ಹಾಕಂಗಿಲ್ಲ, ಏನಿಲ್ಲ. ಸೊ ಏನು 0 ಮೇಂಟೆನೆನ್ಸ್ ಇದೆ. ಸೊ ಚೆನ್ನಾಗಿ ನಡೀತಾ ಇದೆ. ಏನಂತಂದರೆ ಅವರು ಕಂಪ್ನಿಯವ್ರು ಕೊಟ್ಟಿರೋದು ವಾರಂಟಿ ಕೊಟ್ಟಿದ್ದಾರೆ. ಏನು ಬ್ಯಾಟ್ರಿ ಇದರಲ್ಲಿ ಬರೋದೇ ಮೇಯ್ನು ಬ್ಯಾಟ್ರಿ ಬರೋದು. ಬ್ಯಾಟ್ರಿ ವಾರಂಟಿ 5 ವರ್ಷ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ 5 ವರ್ಷ ಬ್ಯಾಟ್ರಿದು ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ರೆ ನನ್ನ ಪ್ರಕಾರ ಎಲ್ಲ ಆಟೋದವ್ರೂ EV ಗಾಡಿನೇ ತೊಗೊಳ್ತಾರೆ. ಬ್ಯಾಟ್ರಿ 5 ವರ್ಷ ಆದಮೇಲೆ ಚೇಂಜ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಪ್ರೆಸೆಂಟ್ ರೇಟಲ್ಲಿ ಬ್ಯಾಟ್ರಿ ವ್ಯಾಲ್ಯೂ ಬಂದ್ಬಿಟ್ಟು 1,10,000 ರೂಪಾಯಿ ಇದೆ ಪ್ರೆಸೆಂಟ್ ವ್ಯಾಲ್ಯೂ. ಬ್ಯಾಟ್ರಿಗೆ 1,10,000. ಅದೇ ಮೇಯ್ನ್ ಇರೋದೇ EV ಗಾಡಿ ಅಂತಂದರೆ ಬ್ಯಾಟ್ರಿನೇ ಮೇಯ್ನ್. ಅದರಲ್ಲಿ 1,10,000 ರೂಪಾಯಿ ಈಗ ಪ್ರೆಸೆಂಟ್ ರೇಟ್ ಇದೆ. ನಮ್ಮ ಮುಂದಕ್ಕೆ ಇನ್ನು ಆಫ್ಟರ್ವರ್ಡ್ಸು ಇನ್ನು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಯಾಕೆಂತಂದರೆ ಪಾಪ್ಯುಲಾರಿಟಿ ನೋಡಿಕೊಂಡು ಈ ಕಂಪ್ನಿ ಮೇಂಟೆನೆನ್ಸ್ ನೋಡ್ಕೊಂಡು ಗಾಡಿಗಳು ಹೆಚ್ಚಾದಾಗ ಅದರ ಮ್ಯಾನುಫ್ಯಾಕ್ಚರು ಬೇಡಿಕೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ನೋಡಿಕೊಂಡು ಮುಂದಕ್ಕೆ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೀವಿ. ಈಗ ಅಷ್ಟಿದೆ, ಅವಾಗೆಲ್ಲ ಮ್ಯಾನುಫ್ಯಾಕ್ಚರ್ ಜಾಸ್ತಿ ಆಗುತ್ತೆ ಬ್ಯಾಟ್ರಿಗಳು, ಆವಾಗ ನಮಗೆ ಅದು ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೀವಿ. 1,10,000 ಅಂದರೆ ಆಲ್ಮೋಸ್ಟ್ ತಿಂಗಳಿಗೆ 10,000 ರೂಪಾಯಿ ಪೆಟ್ರೋಲ್. ಅದಕ್ಕೆ ಅಂತಲೂ ಸಪ್ರೇಟಾಗಿ ಎತ್ತಿರಬೇಕು. ಯಾಕೆ ಅಂತಂದರೆ ಒಂದೇ ಸತಿ ಕೈ ಕೊಡ್ತು ಆಫ್ಟರ್ 5 ಇಯರ್ಸು ಒಂದೇ ಸತಿ 1 ಲಕ್ಷ ಬಂತು, 1.25 ಲಕ್ಷ ರೂಪಾಯಿ ಕೈಗೆ ಬಂತು ಅಂದರೆ ಯಾರೂ ಮಡಗಿರೋದಿಲ್ಲ. ಸೊ ಹಂಗಾಗಿ ಅದಕ್ಕೆ ಅಂತಲೂ ನಾವು ಸೇವ್ ಮಾಡ್ತಾ ಇರಬೇಕು, ನಮ್ದಲ್ಲ ಅಂತ. ಅದಕ್ಕೆ ತಿಂಗಳಿಗೆ 2,000 ರೂಪಾಯಿ ಸೇವ್ ಮಾಡಬೇಕಾಗುತ್ತೆ. ತಿಂಗಳಿಗೆ 2,000 ಸೇವ್ ಮಾಡಿದ್ರೆ ಒಂದು 5-6 ಲಕ್ಷ ಆಗುತ್ತೆ. ಆಗ 1 ಲಕ್ಷ 1.5 ಲಕ್ಷ ಬೆಳೆನೂ ಬರುತ್ತೆ. ಸೊ ಹಂಗಾಗಿ ಮಾಡಬೇಕು ಸರ್. ಅದು ಸರ್ವಿಸಿಗೆ ಎಷ್ಟು ತಿಂಗಳು ಬಿಡಬೇಕು ಅಂತ ಹೇಳಿದ್ದಾರೆ. ಅದು ಕಂಪ್ನಿ ಕಡೆಯಿಂದ 7 ಸರ್ವಿಸ್ ಫ್ರೀ ಅಂತ ಕೊಟ್ಟಿದ್ದಾರೆ. 7 ಸರ್ವಿಸ್ನಲ್ಲಿ ಏನೇ ತೊಂದರೆ ಆದರೂ ಮಾಡ್ತೀವಿ ಅಂತ. ಇಲ್ಲಿವರೆಗೂ ನಂದು 4 ಸರ್ವಿಸ್ ಆಗಿದೆ, ಮಾಡಿದ್ದಾರೆ, ಏನೂ ಚಾರ್ಜ್ ಮಾಡಿಲ್ಲ. 7 ಸರ್ವಿಸ್ ಆದಮೇಲೆ ನೋಡಬೇಕು. ಅಂದರೆ ಏನೂ ಬರೋದಿಲ್ಲ ಇದರಲ್ಲಿ. ಬ್ರೇಕ್ ಶೂಸ್ ಅದೆಲ್ಲ ಅಂಥದ್ದೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡ್ತಾರೆ. ಇನ್ನು ಲೈನಿಂಗ್ ಅದೆಲ್ಲ ಚೆಕ್ ಮಾಡ್ತಾರೆ. ಲೈನಿಂಗು ಬ್ರೇಕಿಂಗು ಏನಾರ ಸಮಸ್ಯೆ ಇದೆ ಅಂತ ಅದೆಲ್ಲ ಮಾಡ್ತಾರೆ. ಇದರಲ್ಲಿ ಇಂಜಿನ್ ಇಲ್ಲ. ಸೊ ಇಂಜಿನ್ ಸಮಸ್ಯೆ ನಿಮ್ಗೆ ಬರೋದಿಲ್ಲ. ಇಂಜಿನ್ನೇ ಈಕ್ವಲ್ಸು ಇದರಲ್ಲಿ ಬ್ಯಾಟ್ರಿ ಒಂದು ಚೆನ್ನಾಗಿದ್ಬಿಟ್ರೆ ನಮಗೆ 5 ವರ್ಷ ಅಥವಾ 6 ವರ್ಷ ಬರುತ್ತೆ.
ಗ್ಯಾಸ್ ಆಟೋದಲ್ಲೆಲ್ಲ ಮಳೆಗಳು ಬಂದರೆ ಅಲ್ಲಲ್ಲಿ ಆಟೋಗಳು ಹೌದೌದು, ನೀವು ಹೇಳೋದು ನಿಜ. ಪ್ರಾಬ್ಲಮ್ ಆಗುತ್ತಾ? ಹೌದೌದು, ನೀವು ಹೇಳೋದು ನಿಜ. ನಾನು ಅದೇ ಸಮಸ್ಯೆ ಆಗ್ಬೋದು ಅಂದ್ಕೊಂಡಿದ್ದೆ. ಬ್ಯಾಟ್ರಿಗಳಲ್ಲಿ ಗಾಡಿಗಳಲ್ಲಿ ಸಾಮಾನ್ಯ ನೀರು ಬಿದ್ದಾಗ ಅದರ ಇಂಜಿನ್ ನೀರು ಬಿದ್ದರೆ ಅದು ಆಫ್ ಆಗಿಬಿಡುತ್ತೆ. ಇದೇನಪ್ಪ ಬ್ಯಾಟ್ರಿಗೆ ನೀರು ಬಿದ್ದರೆ ಏನಪ್ಪ ಸಮಸ್ಯೆ ಅಂತ ಅಂದ್ಕೊಂಡಿದ್ದೆ. ಸೊ ಇದರಲ್ಲಿ ಏನಪ್ಪ ಅಂದರೆ ನೋಡಿ, ಇದು ಬ್ಯಾಟ್ರಿ ಇದು ತೋರಿಸ್ತೀನಿ. ಇದ್ರ ಕೆಳಗಡೆ ಬ್ಯಾಟ್ರಿ ಇರುತ್ತೆ, ಅದು ಮೋಲ್ಡ್ ಆಗಿರುತ್ತೆ. ಇದರೊಳಗಡೆ ನಮಗೆ ಕುತ್ಕೊಳ್ಳೋ ಜಾಗದಲ್ಲಿ ಬ್ಯಾಟ್ರಿ ಬರುತ್ತೆ, ಅದು ಫುಲ್ಲು ಮೋಲ್ಡೆಡ್. ಒಂದು ಚೂರು ನಿಮಗೆ ಕಾಣಿಸೋದಿಲ್ಲ, ಏನಿಲ್ಲ. ಸೊ ಹಂಗಾಗಿ ನೀರು ಹೋಗೋಕ್ಕೆ ಚಾನ್ಸೇ ಇಲ್ಲ. ಫುಲ್ ಶೀಲ್ಡ್. ಫುಲ್ ಶೀಲ್ಡ್ ಮೋಲ್ಡೆಡ್. ಅದು ಒಂದು ಚೂರು ಒಂದು ಹನಿನೂ ನೀರು ಹೋಗೋದಿಲ್ಲ. ಸೊ ಎಂಥ ಮಳೆ ಬರಲಿ ಓಡಿಸಿದ್ದೀನಿ ಗಾಡಿ, ಏನೂ ತೊಂದರೆ ಇಲ್ಲ. ಇಲ್ಲ ಅದು ಇಲ್ಲ, ಸಾಮಾನ್ಯ ಬಿಸಿಲಲ್ಲಿ ನಿಲ್ಲಿಸೋದು ಅಂತ ನಿಲ್ಸೋಕೆ ಹೋಗಲ್ವಲ್ಲ. ನಾವು ಎನಿ ಟೈಮಲ್ಲಿ ರನ್ನಿಂಗಲ್ಲೇ ಇರ್ತೀವಿ, ಓಡ್ತಾನೇ ಇರ್ತೈತೆ ಗಾಡಿ. ಅಪ್ಪಿ ಒಂದು 10 ನಿಮಿಷ ಅಂದರೆ ಮ್ಯಾಕ್ಸಿಮಮ್ ಒಂದು 20 ನಿಮಿಷ ಒಂದು ಕಡೆ ನಿಲ್ಲಿಸ್ಬೋದು. ಅದರಿಂದನೂ ಏನು ತೊಂದರೆ ಆಗಲ್ಲ. ಈಗೆಲ್ಲ ಕೆಲವರು ಎಲೆಕ್ಟ್ರಿಕ್ ಗಾಡಿ ತಗೋದಂದ್ರೆ ಫೈರಿಂಗ್ ಆಗುತ್ತೆ ಅನ್ನೋ ಒಂದು ರೀಸನಿಗೆ. ಹೌದು, ಸ್ಟಾರ್ಟಿಂಗಲ್ಲಿ ನನಗೂ ಅದೇ ಭಯ ಇತ್ತು. ಯಾಕೆಂತಂದರೆ ನೀವು ಹೇಳ್ದಂಗೆ ನಾನು ಕೇಳ್ದಂಗೆ ಸುಮಾರು ಕಡೆ ಆಗಿದೆ. ಬಟ್ ಆಟೋ ಆಗಿರೋದು ನಾನು ಕೇಳಿಲ್ಲ. ಬಟ್ ಟೂ ವೀಲರ್ ಆಗಿದೆ, ನಿಂತ ಕಡೆನೇ ಬ್ಲಾಸ್ಟ್ ಆಗಿರೋದು, ರನ್ನಿಂಗಲ್ಲೇ ಏನೋ ಆಗಿರೋದು ಅಂತೆಲ್ಲ ನೋಡಿದ್ದೆ. ನಾನು ಕೇಳಿದ್ದೆ, ನಾನು ಯೋಚನೆ ಮಾಡಿದೆ ತೊಗೊಳಕ್ಕೆ ಮುಂಚೆ. ಸೊ ನಾನು ಇದು ನೋಡಿದೆ, ಇದು ಗ್ಯಾಸ್ ಗಾಡಿ ಓಡಿಸ್ತಾ ಇದ್ದೆ ಮುಂಚೆಯಿಂದ. ಸರಿ ಒಂದು ಸತಿ ಪ್ರಯತ್ನ ಮಾಡೋಣ ಇರಪ್ಪ ಅಂತ ಅಂದ್ಬಿಟ್ಟು ನಾನು ಧೈರ್ಯ ಮಾಡಿ ಹಾಕಿದ್ದೀನಿ. ಇದುವರೆಗೂ ಚಾರ್ಜಿಂಗ್ ಹಾಕೋವಾಗಲಿ ರನ್ನಿಂಗಲ್ಲಾಗಲಿ ನಿಂತಿರೋವಾಗಲಿ ಏನೂ ತೊಂದರೆ ಆಗಿಲ್ಲ. ಏನು ಆ ಥರ ಏನೂ ನನಗೆ ಸಮಸ್ಯೆ ಬಂದಿಲ್ಲ ಸರ್. ಈಗ ಎಲೆಕ್ಟ್ರಿಕ್ ಗಾಡಿಯಲ್ಲಿ ತುಂಬ ಕಂಪ್ನಿಗಳಿದ್ದಾವೆ, ನೀವು ಬಜಾಜ್ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬಜಾಜ್ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಆಟೋ ಇರೋದೇ 2 ಕಂಪ್ನಿ ಮೇಯ್ನ್ ಇದೆ ಸರ್. ಒಂದು ಬಜಾಜ್, ಇನ್ನೊಂದು TVS. ನಮಗೆ ಸಾಮಾನ್ಯ ಅವಾಗಿಂದ ಸುಮಾರು ವರ್ಷದಿಂದ ಅವೆರಡೇ ಕಂಪ್ನಿಗಳು ಗೊತ್ತು. ಮಿಕ್ಕಿದ್ದಿದೆ ಅಷ್ಟೇ ನಮಗೆ ಅಷ್ಟು ಗೊತ್ತಿಲ್ಲ. ಬಟ್ ಏನಂತಂದರೆ ತುಂಬ ಎಕ್ಸ್ಪೀರಿಯನ್ಸ್ಡು ತುಂಬ ಚೆನ್ನಾಗಿರೋ ಗಾಡಿಗಳು ನಮಗೆ ಗೊತ್ತಿರೋಂಗೆ 2 ಕಂಪ್ನಿ. ಅವೆರಡು ಕಂಪ್ನಿಗಳಲ್ಲಿ ನಾವು ಇದು ಬಜಾಜೇ ನಮಗೆ ತುಂಬ ಸೂಕ್ತ ಅನ್ನಿಸ್ತು, ಮತ್ತು ಒಳ್ಳೆ ಚೆನ್ನಾಗಿರುತ್ತೆ ಅದು ಗಾಡಿಗಳು. ಸೊ ಹಂಗಾಗಿ ಬಜಾಜ್ ಚಾಯ್ಸ್ ಮಾಡೋದು. ನಿಮ್ಮ ಫ್ರೆಂಡ್ ಯಾರು ತೊಗೊಂಡಿದ್ರೆ? ಇಲ್ಲ ಏನಿಲ್ಲ, ನಾನೇ ತೊಗೊಂಡಿದ್ದೆ. ಮತ್ತೆ ಆಟೋ ಓಡಿಸ್ತಿದ್ರಿ? ಮುಂಚೆ ಇದೆ ಸಾಮಾನ್ಯ ಗ್ಯಾಸ್ ಗಾಡಿಗಳು ಓಡಿಸ್ತಾ, ಬಜಾಜೇ ಓಡಿಸ್ತಾ ಇದ್ದೆ, ಗ್ಯಾಸ್ ಗಾಡಿ ಓಡಿಸ್ತಾ ಇದ್ದೆ. 17 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಅದೇ 17 ವರ್ಷದಿಂದ ನೋಡಿ ಈಗ EV ಗಾಡಿ ಹಾಕೋಣ ಅಂತ ಹಾಕಿದ್ದೀನಿ. ಚಾರ್ಜಿಂಗ್ ಸರ್ ಈಗ ಔಟ್ಸೈಡ್ ಎಲ್ಲರೂ ಇದೆಯಾ ಚಾರ್ಜ್ ಹಾಕೋಕ್ಕೆ? ನಿಜ, ಅದು ಕಂಪ್ನಿಯವ್ರು ಹೇಳ್ತಾರೆ ಸುಮಾರು ಕಡೆ ಇದೆ ಚಾರ್ಜಿಂಗ್ ಪಾಯಿಂಟ್ಗಳು ಅಂತ. ಅದಕ್ಕೆ ಅಂತ ಒಂದು ಮೊಬೈಲಲ್ಲಿ ಆ್ಯಪ್ ಕೊಟ್ಟಿರ್ತಾರೆ, EV ಮಿತ್ರ ಅಂತ ಕೊಟ್ಟಿರ್ತಾರೆ, ಅಥವಾ ಇನ್ನೊಂದಿರುತ್ತೆ. ಸೊ ಆ ಪಾಯಿಂಟ್ನ ನಾವು ಚಾರ್ಜ್ ಮಾಡ್ಕೊಂಡು ಹೋದರೆ ಇಂಥ ಕಡೆ ಇರುತ್ತೆ ಅಂತಾರೆ. ಸ್ಟಾರ್ಟಿಂಗಲ್ಲಿ ಅವ್ರು ತೋರಿಸಿದ ಕಡೆ ಸುಮಾರು ಕಡೆ ನನಗೆ ಸಿಗಲಿಲ್ಲ ಚಾರ್ಜಿಂಗ್ ಪಾಯಿಂಟ್ ಇದೆ ಅಂತ. ಆದರೆ ಅದಾದಮೇಲೆ ಈಗ ಸುಮಾರಾಗಿ ಕೆಲವು ಕಡೆ ಆಗ್ತಾಯಿದೆ. ಅಂದರೆ ಅಷ್ಟೊಂದು ನಿಮಗೆ ಪೆಟ್ರೋಲು ಡೀಸೆಲು ಸಿಗೋಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಮುಖ್ಯವಾಗಿ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ. ಈ EV ಗಾಡಿ ತೊಗೊಳ್ಳಿ, ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾರೆ ಗೌರ್ಮೆಂಟವರು. ಅದಕ್ಕೆ ತಕ್ಕನಂಗೆ ಚಾರ್ಜಿಂಗ್ ಪಾಯಿಂಟ್ಗಳು ನಮಗೆ ಹೆಂಗೆ ಗ್ಯಾಸ್ ಗಾಡಿಗಳು ಈ ಡೀಸೆಲ್ ಗಾಡಿ ಎಲ್ಲ ಸಿಗುತ್ತೋ ಅಷ್ಟು ಈಸಿಯಾಗಿ ಚಾರ್ಜಿಂಗ್ ಪಾಯಿಂಟ್ಗಳು ಸಿಕ್ಬಿಟ್ರೆ ಇನ್ನೂ ಹೆಚ್ಚು ನಮಗೆ EV ಗಾಡಿಗಳು ಸಿಗುತ್ತೆ ಅಂತ ಅಂದ್ಕೊಳ್ತೀವಿ. ಇಲ್ಲ, ಖಂಡಿತ ಇಲ್ಲ. ಅಲ್ಲೂ ಚಾರ್ಜ್ ಆಗುತ್ತೆ, ಯೂನಿಟ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅಲ್ಲೂ ಸೇಮ್ ಟೈಮೇ ಮನೆಯಲ್ಲಿ ಎಷ್ಟು ಅವರ್ ಆಗುತ್ತೋ ಸೇಮ್ ಅಲ್ಲೂ ಅಷ್ಟೇ ಅವರ್ ಆಗುತ್ತೆ. ಯೂನಿಟ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಬಟ್ ನಾನು ಇದುವರೆಗೂ ಹೊರಗಡೆ ಎಲ್ಲೂ ಹಾಕ್ತಿಲ್ಲ, ಮನೆಯಲ್ಲೇ ಹಾಕುತ್ತೆ. ಓಡಿಸೋದಕ್ಕೆ ಅದು ಬೆಟರ್ ಅನ್ಸೋದು, ಇದು ಬೆಟರ್? ಇಲ್ಲ, ಓಡಿಸೋದಕ್ಕೆ ಆ ಗಾಡಿಗಿನ ಇದು ಹೆಚ್ಚು ಈಸಿಯಾಗಿದೆ, ಹೆಚ್ಚು ಶ್ರಮ ಇಲ್ಲದೆ ಓಡಿಸ್ಬೋದು. ಹಂಗಾಗಿ ನೀವು ನೋಡ್ಬೋದು, ಲೇಡೀಸ್ಗಳೆಲ್ಲ ಸಾಮಾನ್ಯವಾಗಿ EV ಗಾಡಿಗಳು ಓಡಿಸ್ತಾರೆ. ಸೊ ಅದರಷ್ಟು ಕ್ಲಚ್ ಹಿಡಿ, ಗೇರ್ ಹಿಡಿ, ಅದು ಚೇಂಜ್ ಮಾಡು, ಇದು ಚೇಂಜ್ ಮಾಡು ಏನಿಲ್ಲ. ಎಕ್ಸ್ಲೇಟರ್ ಕೊಡ್ತಾ ಇರಬೇಕು, ಬ್ರೇಕ್ ಹಿಡಿಯಬೇಕು, ಇವೆರಡೇ ಇರೋದು ಕೆಲಸ. ರಮೇಶ್ ಅಂತ. ಅದೇ ಸರ್, ನೀವು ಕೇಳಿದ್ದು ನಿಜ. ಪರ್ಮಿಟು ಈಗ ಅದೇ ಸಮಸ್ಯೆ ಆಗಿರೋದು. ಒಂದು ಕಡೆ ಗೌರ್ಮೆಂಟ್ ಹೇಳುತ್ತೆ, ಮತ್ತು ಕಂಪ್ನಿಯವರು ಬಜಾಜ್ ಕಂಪ್ನಿಯವರು ಹೇಳ್ತಾರೆ ಈ ಗಾಡಿ ನಿಮಗೆ ಪರ್ಮಿಟ್ ಬರೋದಿಲ್ಲ, ದಯವಿಟ್ಟು ಇದನ್ನು ಟೆಲಿಕಾಸ್ಟ್ ಮಾಡಿ. ಇದು ಎಲ್ಲರ ಸಮಸ್ಯೆ, ಇದು ಆಟೋದವ್ರ ಸಮಸ್ಯೆ, ಅವರು ಒಳಗಡೆನೇ ಅನುಭವಿಸ್ತಾ ಇರೋ ಸಮಸ್ಯೆ. ಏನಪ್ಪ ಅಂತಂದರೆ ಗೌರ್ಮೆಂಟು, ಯಾವ ಗೌರ್ಮೆಂಟು, ಈ ನಮ್ಮ ಸ್ಟೇಟ್ ಗೌರ್ಮೆಂಟು ಹೇಳುತ್ತೆ, ಮತ್ತು ಅದಕ್ಕೆ ತಕ್ಕನಾಗಿ ಸೆಂಟ್ರಲ್ ಗೌರ್ಮೆಂಟು ಹೇಳುತ್ತೆ. ಏನು ಪ್ರೋತ್ಸಾಹ ಕೊಡ್ತಾರೆ, ನೀವು EV ಗಾಡಿ ತೊಗೊಳ್ಳಿ, ಈ ಗಾಡಿ ತೊಗೊಂಡ್ರೆ ನಿಮಗೆ ಪರ್ಮಿಟ್ ಅವಶ್ಯಕತೆಯೇ ಇಲ್ಲ. ನೀವು ಇಲ್ಲಿ ತೊಗೊಂಡ್ರೆ, ಬೆಂಗಳೂರು ತೊಗೊಂಡ್ರಿ, ಕರ್ನಾಟಕದವ್ರು ತೊಗೊಂಡ್ರಿ, ಈ ಗಾಡಿ ತೊಗೊಂಡು ನೀವು ಕೇರಳಕ್ಕೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು, ಯಾರು ನಿಮಗೆ ಕೇಳೋದಿಲ್ಲ. ಬಿಕಾಸ್ ಪರ್ಮಿಟ್ ಇಲ್ಲ. ಇದಕ್ಕೆ ಧೈರ್ಯವಾಗಿ ಓಡಿಸ್ಬೋದು, ಧೈರ್ಯವಾಗಿ ಅಟ್ಲೀಸ್ಟ್ ಹೋಗ್ಬೋದು, ಅಲ್ಲ ಅಲ್ಲೂ ಓಡಿಸ್ಬೋದು ಅಂತಾರೆ. ನಮ್ಗೆ ಓಡಿಸೋ ಅಲ್ಲೂ ಅವಶ್ಯಕತೆ ಬೇಡ. ನಾವು ಕರ್ನಾಟಕ ತೊಗೊಂಡಿದ್ದೀವಿ, ಇಲ್ಲೇ ಓಡಿಸ್ತೀವಿ. ಬಟ್ ಈಗೇನು ಸಮಸ್ಯೆ ಆಗಿದೆ ಅಂತಂದರೆ, ನೀವು ಯಾವುದೇ ಗಾಡಿ ತೊಗೊಂಡು ನಮಗೆ ಪರ್ಮಿಟ್ ಬೇಕು ಅಂತ ಒಂದು ಕಡೆಯಿಂದ ಗೌರ್ಮೆಂಟ್ ಕೇಳ್ತಾ ಇದೆ.
ಗೌರ್ಮೆಂಟೇ ಒಂದು ಕಡೆಯಿಂದ ತೊಟ್ಲೂ ತೆಗ್ಬಿಟ್ಟು ಮಗುನೂ ಜೂಟ ಕೆಲಸ ಮಾಡ್ತಾ ಇದೆ, ಏನು ಅಂತ ಇದು ಖಂಡಿತ ನಮಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದು ಒಂದು ಕ್ಲಾರಿಫಿಕೇಷನ್ ಬೇಕಾಗಿದೆ ನಮಗೆ. ದಯವಿಟ್ಟು ನಾವು ಇವ್ರು ಕೇಳಿದ್ರು ಅಂದ್ಬಿಟ್ಟು ನಾವು ಕಂಪ್ನಿ ಕೇಳಿದ್ರೆ ಈ ಥರ ಪರ್ಮಿಟ್ ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲಪ್ಪ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಕೇಳಿದರೆ ಇದಕ್ಕೇನು ಪರ್ಮಿಟ್ ಬರೋದಿಲ್ಲ, ಧೈರ್ಯವಾಗಿ ಓಡಿಸಿ, ನೀವು ಧೈರ್ಯವಾಗಿ ಓಡಿಸಿ ಅಂತ ಒಂದು ಕಡೆ ಇವರು ಹೇಳ್ತಾರೆ, ಒಂದು ಕಡೆ ನೋಡಿದ್ರೆ ಪೊಲೀಸವ್ರು ಕೇಳ್ತಾರೆ. ಏನು ಸಮಸ್ಯೆ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಇದೊಂದು ಕ್ಲಾರಿಫಿಕೇಷನ್ ಕೊಡಿ ನಮಗೆ. ಪರ್ಮಿಟ್ ಇದೆಯಾ ಇಲ್ವಾ? ಹಂಗ ಪರ್ಮಿಟ್ ಬೇಕೇ ಬೇಕು ಅಂದರೆ ಯಾವ ರೀತಿ ನಾವು ಅದನ್ನು ತೊಗೊಳ್ಬೇಕು? ಈ ಕಂಪ್ನಿ ಕಡೆಯಿಂದನೇ ಹೋಗ್ಬೇಕಾ ಅಥವಾ ಈಗ ಪರ್ಮಿಟ್ ಮಾಡಿಸ್ಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ? ಅದೇನೂ ಐಡಿಯಾ ಇಲ್ಲ. ದಯವಿಟ್ಟು ಒಂದು ಕ್ಲಾರಿಫಿಕೇಷನ್ ಕೊಡಿ. ನಿಮ್ಮ ಹೆಸರು? ರಮೇಶ್ ಅಂತ.